ಇವಾಗ ಬಂದವರೇ ಕತ್ಲಾಗೋಯ್ತು ಇವರು ಗೂಗಲ್ ನನ್ನ ಮಕ್ಕಳು ಇವಾಗ ಮಾಡಬೇಕು ಮಾಡ್ತಾ ಇರೋದು ನಿಧಾನ ಮಾಡಿ ತಿನ್ಬಿಟ್ಟು ಅವ್ನು ಭಾಳ ಅರ್ಜೆಂಟ್ ನಮ್ಮ ಮನೆ ನಮ್ಮ ಬಾಂಡ್ಲಿ ಬೇರೆ ಬಂದಿಲ್ಲ ಇನ್ನು ಏನೋ ಬ್ಯುಸಿ ಇದ್ದಂಗೆ ಐತೆ. ಹಾಂ ಇದು ಗ್ರೇವಿ ಅಣ್ಣ ಇನ್ನು ಅಪ್ಪಣ್ಣ ಬಂದಿಲ್ಲ ರಮೇಶ್ ಅಣ್ಣ ಐತೆ ಟೊಮೆಟೊ ಕಟಿಂಗ್ ಮಾಡ್ತಾವ್ರೆ ನಮ್ಮ ಮದವರು. ಇನ್ನ ಮಾಡಿಲ್ಲ ಅದೇ ಇದು ಇದು ಕಟ್ ಮಾಡ್ತೀರ ಬೇಗ ಬರೋಕ್ಕೆ ಸರಿ ನೀನು ಬರಲ್ಲ ಅಣ್ಣ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ತುಂಬ ದಿನ ಆದಮೇಲೆ ಫುಡ್ ವಿಡಿಯೋ ಒಂದು ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನಮ್ಮ ರಘು ತುಂಬ ಬ್ಯುಸಿ ಆಗಿಬಿಟ್ಟವನೆ. ಹೊಸ ಹೋಟ್ಲು ಕಟ್ಟೋ ಜಾಗದಲ್ಲಿ ಫುಲ್ ಎಲ್ಲ ಕೆಲಸ ಮಾಡಿಸ್ತವನೆ. ಹಂಗಾಗಿ ಅಡುಗೆ ಮಾಡೋಕ್ಕೆ ಬರ್ತಾ ಇಲ್ಲ ಅವನು. ಹಂಗಾಗಿ ಮಾಡಿ ಒಂದು 20 ದಿನ ಒಂದು ತಿಂಗಳಾಗೋಯ್ತು. ಇವತ್ತು ಬರ್ತಾವನೆ. ಅಲ್ಲಿಗೂ ಇನ್ನೂ ಬರಿಲ್ಲ, ಅಲ್ಲೇ ಕೆಲಸ ಹತ್ರನೇ ಅವನಂತೆ. ನಮ್ಮ ಭಟ್ರುಗಳು ಬಂದವ್ರೆ. ಅಕ್ಷಯ್ ಬಿರಿಯಾನಿ ಹೋಟ್ಲಲ್ಲಿ ಬಿರಿಯಾನಿ ಭಟ್ರು ಆಮೇಲೆ ಕಬಾಬ್ ಭಟ್ರು ಇಬ್ರು ರೆಡಿ ಮಾಡ್ತಾ ಇದ್ರಿ, ನಾನು ಬರ್ತೀನಿ ಅಂತ ಹೇಳಿದ್ನಂತೆ. ಬಂದು ರೆಡಿ ಮಾಡ್ತಾವ್ರೆ ಸ್ನೇಹಿತರೆ. ನೋಡಿರಿ 6 ಗಂಟೆ ಆಯಿತು. ಭಯಾನಕ ಚಳಿ ಸ್ನೇಹಿತರೆ. ಅದೇನೋ ಈ ವರ್ಷ ಇದ್ದಷ್ಟು ಚಳಿ ಯಾವ ವರ್ಷ ನೋಡಿಲ್ಲ ನಾನು. ಈ ವರ್ಷ ಇದ್ದಷ್ಟು ಚಳಿ ಯಾವ ವರ್ಷ ನೋಡಿಲ್ಲ. ಅಷ್ಟೊಂದು ಚಳಿ ನನ್ನ ಕೈಯಲ್ಲಿ ಇರೋಕ್ಕಾಗ್ತಾ ಇಲ್ಲ. ಫಸ್ಟ್ ಓಡೋಗೋಣ ಅನಿಸ್ತೈತೆ. ತೋರ್ಸಪ್ಪಲ್ಲಿ ಹಾಕೋಳ ಮೀನು ಹುಳಿ ಸಾರು, ಬಾಂಗ್ಡಾ ಮೀನು ಸಾರು ಇವತ್ತು ಮಾಡ್ತಾ ಇರೋದು. ಇವತ್ತು ಅದಕ್ಕೆ ಮಾಡಬೇಕಾಗಿರೋಂಥ ರೆಸಿಪಿ ನಾಟಿ ಸ್ಟೈಲಲ್ಲಿ ಮಾಡ್ರಿ ಎಲ್ಲ ನಾಟಿ ಸ್ಟೈಲ್. ಬ್ಯಾಡಿಗೆ ಮೆಣಸಿನ್ಕಾಯಿ ಮಾಡ್ತಾ ಇರೋದು 2 kg ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು, ಅದ್ರ ಜೊತೆಗೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಧನಿಯಾ ಕಾಳು, ಇಷ್ಟು ಸಾಕು ಒಂದೂವರೆ kgಗೆ. ಆಮೇಲೆ ಸ್ವಲ್ಪ ಜೀರಿಗೆ ನೋಡ್ಕೊಂಡು ಹಾಕ್ಕೊಡ್ರಿ, ಜಾಸ್ತಿ ಹಾಕ್ಬೇಡ್ರಿ. ಜೀರಿಗೆ ಇಷ್ಟೇ. ಆಮೇಲೆ ಮೆಂತ್ಯ ಕಾಳು ಕೊಡೋಣ. ಇಲ್ಲಿ ಪಾಸ್ಬೇಕು ಸ್ವಲ್ಪ ಒಂದಿಷ್ಟು ಕರಿಬೇವು, ಜಾಸ್ತಿ ಹಾಕ್ಕೊಂಡ್ರೆ ಕಸರೆ ಬಂದ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಹಾಕ್ಕೊಡ್ರಿ. ಆಮೇಲೆ ಈರುಳ್ಳಿ ಸುಟ್ಟಿದ್ದು ಹಾಕ್ಬೇಕಪ್ಪ. ಆಮೇಲೆ ಸ್ವಲ್ಪ ಲೈಟಾಗಿ ಸೋಂಪು, ಗ್ರೀನ್ ಸೋಂಪು, ಸ್ವೀಟ್ ಸೋಂಪಲ್ಲ, ಗ್ರೀನ್ ಸೋಂಪು. ಏನಣ್ಣ ಇದು? ಸೋಂಪು ಕಾಳು. ಇಷ್ಟೇ ಸ್ನೇಹಿತರೆ. ಇಷ್ಟು ಹಾಕ್ಕೊಂಡು ಫಸ್ಟು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಕ್ಲೀನಾಗಿ. ಚೆನ್ನಾಗಿ ಮಖ ಕಾಣಿಸ್ತೈತೆ. ಕತ್ಲಾಗೋಯ್ತು ಅದಕ್ಕೆ ಹೇಳೋದು. ಇದನ್ನ ಕ್ಲೀನಾಗಿ ರುಬ್ಬಮ್ಮನಿ ಮಧು ಅವರೇ, ಇದೆಲ್ಲ ಫಸ್ಟ್ ರೋಸ್ಟ್ ಮಾಡಬೇಕು. ಮಧು ಕಾಣಿಸ್ತಾನೆ ಇಲ್ಲಪ್ಪ. ಇವೆಲ್ಲ ಇದೆಲ್ಲ ಕ್ಲೀನಾಗಿ ಬಾಣಲಿಲಿ ರೋಸ್ಟ್ ಮಾಡ್ಕೊಂಡು ಆಮೇಲೆ ಇದನ್ನ ಪೌಡ್ರ್ ಮಾಡ್ಕೊಂಡು ಲಾಸ್ಟಲ್ಲಿ ಹೇಳ್ತೀನಿ ಇದ್ರದ್ದು. ಸ್ವಲ್ಪ ಇದಿರ್ತೈತೆ. ಇದೆಲ್ಲ ಒಂದು ಆರೋಗ್ಯದ ಒಂದು ರೆಸಿಪಿ. ಗುಡ್ ಹೆಲ್ತ್ ಫಾರ್ ಎ ಗುಡ್ ಫುಡ್. ಹುರ್ಕೊಳ್ಬೇಕು. ಇವಾಗ ಹುರ್ಕೊಳ್ತಾ ಇದ್ದೀರಿ. ಇದು ಲೈಟಾಗಿ ಎಲ್ಲ ಹುರ್ಕೊಳ್ಬೇಕೆಲ್ಲನೂ. ಸಾಗರ್ ಪಾಪ ಇಲ್ಲೇ ಹೆಂಗೈತೆ ನಿನ್ನ ಪರಿಸ್ಥಿತಿ, ನಿನ್ನ ಆರೋಗ್ಯ ಎಲ್ಲನೂ ಹೇಳಲ್ಲ. ನೀನು ಏನಿಲ್ಲ ಸ್ನೇಹಿತರೆ. ಪಾಪ ನಮ್ಮ ಸಾಗರ್ಕ ಪೈಲ್ಸ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಬಿರಿಯಾನಿ ಮಾಡಿ ಈಟಲ್ಲಿ ಇದ್ಕೊಂಡು ಆಪರೇಷನ್ ಫಸ್ಟ್ ಪ್ರೊಸೆಸಿಂಗ್ ನಡೆದೈತಲ್ಲ, ಸೆಕೆಂಡ್ ಪ್ರೊಸೆಸಿಂಗ್ ಐತೆ, ಇನ್ನೂ 2 ಸೆಕೆಂಡ್ 3rd ಐತೆ. 3 ಸಲ ಮಾಡಿಸ್ಬೇಕಲ್ವಾ? ಯಾಕಣ್ಣ ಆ ಥರ ಮೊಳಕೆ ಸಮೇತ ಬರ್ಬೇಕಲ್ಲ. ಅದೇನೋ ಅದು ಫುಲ್ ಎಕ್ಸ್ಪ್ಲೇನ್ ಮಾಡೋದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಇದು ಈರುಳ್ಳಿ ಸ್ವಲ್ಪ ಅದಕ್ಕೆ ಮಸಾಲೆಗೆ ಸುಟ್ಕೊಳ್ಬೇಕು ಕ್ಲೀನಾಗಿ.
ಒಂದು 4 ಈರುಳ್ಳಿ ಸುತ್ಕೊಂತ ಇದ್ರಿ 3 kgಗೆ. ನೀನು ಎಲ್ಲಿ ತಂದಿದ್ದು ಶೀಗಳಿಲ್ಲ? ಹೊಸಕೋಟೆಗೆ. ಈಗ ಜೋರಾಗಿ ಬರ್ತಾ ಇಲ್ಲ ಸರ್ ಅಣ್ಣ. ಅಷ್ಟೇ ಬಿಡೋಣ ಸಾಕು, ಅಷ್ಟೇ. ಅದು ಅದಕ್ಕೇನಾದ್ರು ಮೇಲ್ಗಡೆ ಇಕ್ಕಿದ್ರೆ ಬಾಂಗಡ ತಂದಿದ್ರಿ, ಬಾಂಗಡ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀರಿ. ಏನು ಸರ್ ಅಣ್ಣ? ಸಾಗರ್ ಪರವಾಗಿಲ್ಲ ತಾನೇ ಈ ನಡುವೆ? ಏನಪ್ಪ ಹಂಗೆ ಇರ್ತಾನ ಒಂದು ಟೈಮು. ಬಂದ್ಮೇಲೆ ಹಲೋ ಹಂಗೆ ಹಾಕೊಂಡ್ಬಿಡೋದಲ್ಲ, ಇದು ಮಿಕ್ಸಿಗೆ ಹಾಕೊಂಡು ಎಲ್ಲ ಪೇಸ್ಟ್ ಮಾಡ್ಕೊಬೇಕು. ಅದ್ರ ಜೊತೆಲೇನೆ ಮಾಮೂಲಿ ಹುಣಸೆ ಹಣ್ಣು ಎಲ್ಲ ಹಾಕಿರ್ತೀರಲ್ಲ, ಅವಾಗ ಮಸಾಲೆ ಹುರಿದಿದ್ರೆ ಅದ್ರ ಜೊತೆಗೆ ಇದೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಬೇಕು. ಇದು ಫ್ರೆಂಡ್ಸ್, ಇಲ್ಲೆಲ್ಲ ಪೇಸ್ಟ್ ರೆಡಿ ಆಯಿತು. ಹಾಕು ಯಾವ ಬಿಚ್ಚ್ರಿ ಏನ್ ರೆಡಿ ಆಗಿರೋದು? ಪೇಸ್ಟ್ ಅಣ್ಣ, ಮಸಾಲೆ ಅವಾಗ ಹುರ್ಕೊಂಡಿರೋ ಎಲ್ಲ ಮಸಾಲೆ. ಗುಬ್ ನಾನು ತೆಗಿಯಕ್ ಬರಲ್ಲ ಏನು. ಅಲ್ಲಿ 2 ಬಾಟ್ಲಿ ಇಕ್ಕಿದ್ದೀನಿ ನೋಡು. ಓಪನ್ ಮಾಡ್ಬಿಟ್ಟು ಇಕ್ಕಣಲ್ಲಿ ಎಣಪ ಹುಳಿ ಹಾಕಿದ್ದೀರಾ? ಹುಳಿ ಎಲ್ಲ ಹಾಕೈತೆ. ಸ್ವಲ್ಪ ನೀರಕ್ಕೆ ಏನಿದೆ ಹೇಳಿ. ಪೇಸ್ಟ್ ಮಸಾಲೆ ಮೀನ್ ಸರ್ ಹುಳಿ ಮಸಾಲೆ ತಾನೆ? ಹಾಂ ಹಂಗಂತ ಹೇಳ್ರಿ. ಏನ್ ಭಟ್ರುಗಳಪ್ಪ ನೀವು, ಕಡುಸ್ ಭಟ್ರುಗಳು. ಕರೆಕ್ಟಾಗಿ ಹೇಳ್ರಿ. ಕಡುಸ್ ಭಟ್ರೆ ಬಿರಿಯಾನಿ ಹಾಕ್ರಿ ಅಂತ. ಎಣ್ಣೆ ಹಾಕ್ತಾ ಇದ್ರಿ? ಚಳಿಯಪ್ಪ, ಚಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ನು ಬರಿಲ್ಲ ಅಂದ್ರೆ ಹೋಗ್ಲಿ, ನೀವು ಬರ್ಬೇಕಾಗಿತ್ತ. ಇನ್ನ ಸ್ವಲ್ಪ 1 ಅವರ್ ಮುಂಚೆ 4-4:15 ಏನಿಲ್ಲ ಈ ಸಾಗರ. ಸರಿಯಾದ ನೀವು ಇದು ಮಾಡ್ತೀರಲ್ಲ. ಹೌದು, ನಾವು ಕರೆಕ್ಟಾಗಿ ರೆಡಿ ಆದರೆ ರಗಣ್ ಬೇಡ ಅಂತ ಹೇಳ್ತು. ಆಮೇಲೆ ತಿರ್ಗಾ ಹೋಗ್ರಿ ಅಂತ. ಸೋಂಪು ಒಂದು ಸ್ವಲ್ಪ, ಎಣ್ಣೆ ಕಾದಿಲ್ಲ ನೋಡ್ರಿ. ಜೀರಿಗೆ ಸ್ವಲ್ಪ, ಸಿಟ ಅನ್ಬೇಕಲ್ಲ. ಚಟಪಟ ಅನ್ನೋದಕ್ಕೆ ಹಾಕೊಡ್ರಿ ಕರ್ಬೇವಿನ ಸೊಪ್ಪು. ಇಲ್ಲಿ ಚಟಪಟ ಅಂದೇ ಇಲ್ಲ. ಇನ್ನ ಕಾಯಿಲಿರೋಣ ಅಂತ ನೋಡಿ. ಈಗ 1-2 ತಗೊಂಡು ಈ ಸ್ವಲ್ಪ ಹುರಿ. ನಾನು ಕೈ ಇಕ್ಕಿದ್ರೆ ಅದು ಇಲ್ಲೋರ್ಗಿರ್ತೈತೆ ತಪ್ಪಲಿ. ಹುಳಿ ಇಲ್ಲ ಅಂದ್ರೆ ಮೀನು ಸಾರು ಆಗಲ್ಲ. ಈರುಳ್ಳಿ ಅದೇ ಆ ಕಡೆ ಆಗ್ತೈತೆ. ಒಂದ್ಸತಿ ನಾವು ಗೋವಾಗ ಹೋಗ್ಬಿಟ್ಟು ಬರೋವಾಗ ಅದೆಲ್ಲ ಒಂದು ಕಾಡೆಲ್ಲ ಒಂದು ಮಾಡಾಕಿದ್ರಪ್ಪ. ಹೊಟ್ಟೆ ಹಸಿವು ಊಟ ಕಲ್ತು ಬಿಟ್ಟಿದ್ರೆ ಊಟನೇ ಸಿಗ್ತಾ ಇಲ್ಲ. 3:30 ಆಗಿತ್ತು. ಯಾವುದೋ ಕಾಡಲ್ಲಿ ಬರೋವಾಗ ಮೀನೂಟ ಉಂಟು ರೀ ಅಂದರು. ಹಾಕ್ರಿ ಅಂತ ಹೇಳಿದ್ರಿ. ಏನು ಅಪ್ಪ ಸ್ವಾಮಿ, ಮೀನು ಸಾರು ಏನಾದ್ರು ನಮ್ಮ ಮನೇಲಿ ಮಾಡಿಬಿಟ್ಟಿದ್ರೆ ಜಾಡ್ಸಾಗಿ ಬಿಡ್ತಾ ಇದ್ದಾರೆ ಅಂತ. ಮೀನು ಸಾರು ಬಾಯಲ್ಲಿ ಇತ್ತಕ್ಕಾಗಲ್ಲ, ಅದನ್ನೇ ಅನ್ನ ಹಾಕ್ಕೊಂಡು ಒದ್ಲಾಡ್ಕೊಂಡು ತಿನ್ಬಿಟ್ಟು. ಮತ್ತೆ ಇದನ್ನ ಮಿಕ್ಸಿಗೆ ಹಾಕ್ಬೇಕಾ? ಏನಿಲ್ಲ ಇದೇನು ಜಾಸ್ತಿ ರೋಸ್ಟ್ ಆಗಂಗಿಲ್ಲ. ಜಾಸ್ತಿ ರೋಸ್ಟ್ ಆದರೆ ಬಾಯ್ಗೆ ಸಿಗಲ್ಲ. ಬಾಯ್ಗೆ ಸಿಕ್ಕರೆ ಏನು ಈರುಳ್ಳಿನ ಮೀಡಿಯಮ್ ರೋಸ್ಟ್ ಆದರೆ ಓಕೆ ಓಕೆ. ಯಾವುದಾದ್ರೂ ಒಂದೊಂದು ರೆಸಿಪಿ ನನಗೂ ಕಲಿಸ್ರಿ, ನಾನು ಮಾಡ್ತೀನಿ. ಫ್ಯೂಚರಲ್ಲಿ ಯಾವತ್ತಾದ್ರೂ ಬೇಕಾಗ್ತದೆ. ಹೋಟ್ಲಲ್ಲಿ ನಿಂದು ಬಾಣ ಹೋಟ್ಲು ನಾನು ಮಾಡೋದು ನಾನು ಏನೋ ಮಾಡ್ತೀನಿ. ಅವನು ನಮ್ಮ ಶ್ಯಾಂಪುಟ್ಟಿ ಕಲ್ತವನು ರಘು. ಶ್ಯಾಂಪುಂಡಿ ಅವನ ಹೆಸರು. ಸಾಗರ ಇನ್ನೊಂಚೂರು ಇಕ್ಕಿದ್ದು ಎಲ್ಲ ಟಕ ಅಂತ ಆಗ್ಬೇಕು. 10 ನಿಮಿಷಕ್ಕೆ ಇಲ್ಲಿ ಏನಿತ್ತು ತಿನ್ಬಿಟ್ಟು ಹೋಗಿ ಮನೇಲಿ. ಇಂಡಿಯಾ ಮ್ಯಾಚ್ ಐತಿ ಇವತ್ತು. ಸೌತ್ ಆಫ್ರಿಕನ್ ಸರಿಯಾಗಿ ಹೊಡಿತಾರೆ. ಅದಾಗೆ ಪೇಸ್ಟ್ ಮಾಡ್ಕೊಂಡಿರೋದು. ಇನ್ನೆಷ್ಟು ಜೋರಾಗಿ ಹೇಳೋದು ನೋಡ್ರಿ. ಇದು ಪೇಸ್ಟ್ ಎಲ್ಲ ಅವಾಗೆ ಹುರ್ಕೊಂಡಿರೋದು ಪೇಸ್ಟ್ ಮಾಡಿದ್ರಿ. ಇದು ಮಸಾಲೆ ಹಾಕ್ತಾ ಇದ್ರೆ 4 ಸ್ಪೂನ್ ಮಾತ್ರ ಹಾಕ್ಕೊಳ್ಬೇಕಿದು. ಅವಾಗ ಹುರ್ಕೊಂಡಿರೋ ಮಸಾಲೆ ಹಣ್ಣು
ಸ್ವಲ್ಪ ಅರ್ಶಿನ ಪುಡಿ, ರುಬ್ಬಿರೋ ಅಂತ ಮಸಾಲೆ, ಗ್ರೀನ್ ಪೇಸ್ಟ್ ಎಲ್ಲ ಹಾಕಿ ಆಮೇಲೆ ಹೇಳೋಣ ಇರ್ರಿ. ಹುರಿದಿರೋಂಥ ಈರುಳ್ಳಿ, ರೋಸ್ಟ್ ಆಗಿರೋಂಥ ಈರುಳ್ಳಿ, ಮತ್ತೆ ಅದಕ್ಕೆ ಇವಾಗ ಹುಣ್ಸೆಹಣ್ಣು. ಮಸಾಲೆ ಇದು ರೋಸ್ಟ್ ಮಾಡ್ಕೊಂಡವಲ್ಲ ಅದು, ಮತ್ತೆ ಸ್ವಲ್ಪ ಹುಣ್ಸೆಹಣ್ಣು ಹುಳಿ ಅಷ್ಟೇ ರುಬ್ಕೋಬೇಕಾಗಿರೋದು. ಸೂಪರ್ ಮಗಲ್ಲಿ. ಸಿಂಪಲ್ ರೆಸಿಪಿ ಇದು. ನಾವು ಸ್ವಲ್ಪ ಎದ್ರುಕೊಂತೀವಿ. ಏನು ಮಾಡೋದು ರೂಢಿ ತಪ್ಪಾಗೈತೆ. ಯಾವ ಮಾಡ್ತಾ ಇದ್ರೆ ನಮಗೂ ನಲ್ಲಣ ಸರತ್ತದೆ, ಯಾವ ಅಂತ ನಮ್ಮ ಇದು ಮಾತಾಡೋಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ನೀರು ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು. ಗ್ಯಾಸ್ ಆಗ್ಬಿಟ್ಟಂಗೆ ನೋಡ್ರಿ. ಅದೇ ಖಾಲಿ ಆಗಿರ್ಬೇಕು. ಇನ್ನು ನೆಕ್ಸ್ಟ್ ಮಾಡೋದಾಗ ಇಟ್ಕೊಂಡ್ಬರ್ಬೇಕು. ಮಸಾಲೆ ನೋಡ್ರಿ ಕಲರ್ ಚೆನ್ನಾಗಿ ಬರ್ತೈತೆ. ಅಪ್ಪ ಅಷ್ಟೇ ಆಗೋಗಿ ಬಿಡಂಗೈತೆ ಗ್ಯಾಸ್. ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು 4 ಕುದಿಯೋ ಟೈಮಲ್ಲಿ ಸ್ವಲ್ಪ ಹಾಕಿ ಬಿಟ್ರೆ, ಇದು ಎಣ್ಣೆಗೆಲ್ಲ ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಇದು ಸುಮ್ಮನೆ ಮಸಾಲೆಗೆ ಹಾಕ್ಬೇಕು, ಒಳ್ಳೆ ಟೇಸ್ಟ್ ಮಸಾಲೆಗೆ ಬರುತ್ತೆ. ಹಾಕಿ ಖಾರವಾಗಿ. ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸ್ಬಿಡ್ಬೇಕು. ಮಸಾಲೆಗೆ ಉದುರಿಸ್ಕೊಳ್ಬೇಕು. ಮಸಾಲೆಗೆ ಹಾಕಿದ್ರೆ ಚೆನ್ನಾಗಿರ್ತದೆ. ಮೀನು ಹಾಕಕ್ ಮುಂಚೆ. ಹಾಂ, ಓಕೆ, ಸೂಪರ್. ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಡ್ಬೇಕು ಇದು ಹಾಕಿ. ನೋಡ್ರಿ ಸ್ನೇಹಿತರೆ, ಎಷ್ಟು ಫ್ರೆಶ್ ಆಗೈತೆ ಬಾಂಗ್ಡ ಮೀನ್ ಅಂದ್ರೆ. ಎಲ್ಲ ಒಂದ್ 2 ದಿನ ಒಳಗಡೆ ಆಗೈತೆ ಹಿಡಿದಿದ್ದಷ್ಟೇ. ಬಿಡ್ರಪ್ಪ, ಫುಲ್ ಕುದೀತೈತೆ ಮೀನು. ಚೆನ್ನಾಗಿ ದೇವ್ರನ್ನ ಮಕ್ಕೊಂಡಾಕ ಒಂದು ನಿಮಿಷ ಇದೆ. ರೆಸಿಪಿ ಚೆನ್ನಾಗಿ ಬರ್ಲಿ ಅಂತ ಚೆನ್ನಾಗಿ ಮುಕ್ಕೊಂಡು ನನ್ನ ಮಗನೇ ಇದು ಅನ್ಸೋವಾಗೇನೆ ಪೂಜೆ ಮಾಡ್ಬಿಟ್ಟು ನೋಡಲ್ಲ ತಮಿಳು ವಿಡಿಯೋಗಳಲ್ಲಿ ಒಲೆಗೆ ಪೂಜೆ ಮಾಡ್ಬಿಟ್ಟು ನಾವಾಗ ಅದು ನಾವು ಒಂಚೂರು ಹೆಚ್ಚು ಕಮ್ಮಿ ಮಾಡಿದ್ರು ಅಡಿಗೆ ಮಾತ್ರ ಟೇಸ್ಟ್ ಆಗಿ ಬರ್ತೈತೆ. ನೀವು ನನ್ನ ಮಕ್ಳು ಚಿಕ್ಕ ತೊಳಿದಿರ ಬಂದ್ಬಿಡ್ತೀರಾ. ಇಲ್ಲ ಅಣ್ಣ, ಯಾವ್ದು ಅಡಿಗೆ ಆಗಿರ್ಲಿ ಲವ್ ಇಂದ ಕುಕ್ ಮಾಡ್ಬೇಕು. ಎಂತ ಅಡಿಗೆ ಆದ್ರೆ ಸೂಪರ್ ಆಗಿ ಬರುತ್ತೆ. ಅದು ಯಾರೋ ಹೇಳ್ತಾರಲ್ಲ, ಬಿಡು ಮೀನ್ ಬಿಡು. ಮೀನಾಯ ಮೀನಾಯಸ್ಯ ಮೀನಾಯ ನಮಃ. ಸರಿಯಾಗಿ ಹೇಳಿದೆ. ಮೀನ್ ತಿಂದು 2 ದಿನ ಆಯ್ತು. ತಾವು ಮಾಡಿದ್ರು ಚೆನ್ನಾಗಿರ್ತೈತೆ. ಅಣ್ಣ ಇದು ಮಸಾಲೆ ಮಾಡಿಬಿಟ್ಟು ಈ ಮೀನು ಹಂಗೆ ಬಿಡ್ಬೇಕಣ್ಣ, ಕಬಾಬ್ ಇದ್ದಂಗೆ. ಸ್ನೇಹಿತರೆ ನೋಡ್ರಿ, ಈ ತರ ಮೀನ್ ಹಾಕ್ಬಿಟ್ಮೇಲೆ ಕರೆಕ್ಟಾಗಿ ಒಂದು 4 ನಿಮಿಷ 5 ನಿಮಿಷ ಸುಮ್ಮನೆ ಹಾಕ್ಬಿಡ್ಬೇಕು. ಅನ್ನೊಂದು ಏನಂದ್ರೆ ಬಿಸಿ ಲೋ ಫ್ಲೇಮಲ್ಲೇನೆ ಇದು ರೆಡಿ ಆಗ್ಬೇಕು. ಜಾಸ್ತಿ ಇಕ್ಕಿದ್ರೆ ಅಂದ್ರೆ ಮೀನೆಲ್ಲ ತುಂಬಾ ಈಸಿ ಮಾಡೋದು, ತುಂಬಾ ಹೊತ್ತೇನು ಬೇಕಾಗಿಲ್ಲ. ಇದ್ರಲ್ಲಿ ಅದಕ್ಕೆ ಈ ಕೈ ಅಣ್ಣ, ಈ ಕೈ ಏನಾಗಲ್ಲ. ಇದು ಸುಮ್ಮನೆ ಈ ಕಡೆ ಉರಿ ಬಂದೇ ಇಲ್ಲ. ಸ್ನೇಹಿತರೆ, ನಮ್ಮ ಅಪ್ಪಿ ಬಂದವನು ಇವಾಗ ಪಾಪ ಫೋನ್ ಮಾಡಿದೆ, ಬಾಪಿ ಈ ತರ ಮೀನ್ ಮಾಡೋಣ ಅನ್ಬಿಟ್ಟು ಬಂದವನೇ. ಪಾಪ ಚಳಿ ಮಾತ್ರ ಭಯಂಕರ. ಹೆಂಗೈತಪ್ಪಿ ಚಳಿ? ಇಷ್ಟು ದಿನ ರೆಸ್ಟ್ ಕೊಟ್ಟಿದ್ದ ಚಳಿ ಬೀಳ್ದಿರಾ ಅಷ್ಟೇ ಚಳಿ ಬೀಳ್ತೈತೆ. ಅಪ್ಪಿ ಇದು ಟೇಸ್ಟ್ ಮಾಡತ್ತಿ ಮಸಾಲೆ ನೋಡೋಣ. ಅದ್ಯಾಕೆ ಈ ಕೈ ಇಟ್ಕೊಂಡಿದೀಯಾ? ಚೆನ್ನಾಗೈತಲ್ಲ? ಹುಳಿ ಐತೆ ತಾನೆ? ಮೀನ್ ಸರ್ಕಲ್ಲ ಹುಳಿನೇ ಇರ್ಬೇಕಪ್ಪಿ. ಫಿಶ್ ಎಲ್ಲ ಬಂದಾಗಿದೆ. ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಲೈಟಾಗಿ ಕೊಟ್ಟು ಹಂಗೆ ಇಳಿಸ್ಕೊಳ್ಬೇಕು. ಸಾಗರಣ ಬ್ಯಾಟಿಂಗ್ ಆಡ್ಬಿಡೋದಾ? ಅಲ್ಲ ಅಣ್ಣ, ತಿನ್ನಕ್ಕಾಗುತ್ತೆ. ಬ್ಯಾಟಿಂಗ್ ಮಾಡೋದಪ್ಪ, ಬ್ಯಾಟ್ ಅಂತ ಕಂಬ ಬೌಲಿಂಗ್ ಮಾಡಿ ಆಫ್ ಮಾಡ್ಬಿಡು ಸಾಕು. ಇದನ್ನ ಸ್ವಲ್ಪ ತಿರ್ಲಿದ್ರಿ ಹತ್ರ. ಇದು ರೆಡಿ ಆಗೈತೆ. ನಮ್ ಸಾಗರ್ ಹಾಕ್ತಾವನೆ. ಟೇಸ್ಟ್ ಮಾಡ್ತೀನಿ ಹೆಂಗಿರ್ತೈತೆ ನೋಡೋಣ. ಹಾಕಿ ಇನ್ನೊಂದು ಹಾಕ. ಎವ್ರ ನೀವು ಎಲ್ಲಿ ಕಲ್ಪಟ್ಟೆ ಹೊಡು. ಅಬ್ಬೇ ಸ್ನೇಹಿತರೆ ನೋಡ್ತಾ ಇರ್ಬೋದು, ಬಾಂಗ್ಡಾ ಮೀನು ತಣ ತಣ ಶೈನಿಂಗ್ ಹೊಡಿತೈತೆ ಸಾರಲ್ಲೇನೆ. ಅಪ್ಪಿಗೆ ಹಾಕೊಡ್ರಿ, ಟೇಸ್ಟ್ ನೋಡ್ಲಿ. ಮಸಾಲೆ ಹಾಕ್ತೀವಿ. ಸ್ನೇಹಿತರೆ ನೋಡ್ರಿ, ಮೀನು
ಸಖತ್ತಾಗಿ ಬಂದೈತಪ್ಪು. ಅದೇ ಸೂಪರ್ ಆಗೈತೆ. ಆಯ್ತು ನೋಡಿ ಎಷ್ಟು ನೀಟಾಗೈತೆ. ಅಣ್ಣ ಮುದ್ದೆ ಇದ್ಬಿಟ್ಟಿದ್ರೆ ಎರಡೆರಡು ಮುದ್ದೆ ತಿನ್ಬೇಕು ಅಣ್ಣ. ಬಿಸಿಲನ್ನ ಬಿದ್ದೋಗ್ಬಿಡ್ತಿಲ್ಲ. ಆಫ್ ಮಾಡ್ಬಿಡಿ. ಇನ್ನೂ ಸ್ವಲ್ಪ ತಿನ್ನೋಣ ಅನಿಸ್ತದೆ. ಸ್ನೇಹಿತರೆ ತುಂಬಾ ಚೆನ್ನಾಗಿದೆ. ನಮ್ಮ ಮಧು ಹೆಂಗ್ ಮಾಡಿದ್ನೇನೋ ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಬಿಟ್ಟ. ಕರೆಕ್ಟಾಗಿ 20 ನಿಮಿಷಕ್ಕೆ ಮೀನು ತಿಂತಾ ಇದ್ದೀರಿ ತಗೊಂಡ್ಬಂದು. ಒಂದ್ಸತಿ ಟ್ರೈ ಮಾಡ್ರಿ ಸ್ನೇಹಿತರೆ, ಮನೆಯಲ್ಲಿ ಬಾಂಗ್ಡೆ ಮೀನು ತಗೊಂಡ್ಬಂದು. ತುಂಬಾ ಚೆನ್ನಾಗೈತೆ, ಸೂಪರ್ ಆಗಿದೆ, ಮಾಡಿ ನೋಡ್ರಿ ಒಂದ್ಸಲಿ. ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ತಿಂತಾ ಇರಿ. ಟಾಟಾ ಬಾಯ್ ಬಾಯ್.